ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರನ್ನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ತುಂಬ ಕಷ್ಟಗಳು ಬರ್ತವೆ. ನಾನು ರಾಯರನ್ನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನ್ನ ಮನೇಲಿ ಒಂದು ರಾಯರ ಫೋಟೋ ಕೂಡ ಇರಲಿಲ್ಲ. ಆಗ ರಾಯರ ಫೋಟೋ ತರೋದಕ್ಕೂ ನನ್ನ ಹತ್ರ ದುಡ್ಡಿರಲಿಲ್ಲ, ಹಣ ಇರಲಿಲ್ಲ. ಆ ಸಮಯದಲ್ಲಿ ನಾನು ಟಿ ವಿಲಿ ಬರೋ ಸ್ಕ್ರೀನ್ನ ಪೂಜೆ ಮಾಡ್ತಾ ಬಂದೆ. ಸುಮಾರು ದಿವಸ ನಾನು ಆ ರೀತಿ ಮಾಡ್ತಾ ಬರುವಾಗ ರಾಯರು ನಮ್ಮ ಮನೆಗೆ ಅನಿರೀಕ್ಷಿತವಾಗಿ ಸೋಮವಾರ ಸಂಜೆ ಒಂದು 8 ಗಂಟೆ ಹಂಗೆ ರಾಯರು ನಮ್ಮ ಮನೆಗೆ ಪ್ರವೇಶ ಮಾಡಿದರು. ರಾಯರ ಬೃಂದಾವನದ ಹಿಂದೆ ಇರೋ ರಾಯರೇ ನಮ್ಮ ಮನೆಗೆ ಮೊದಲನೇ ಫೋಟೋದಾಗಿ ಬಂದಿದ್ದು. ಇವತ್ತು ನನ್ನ ಮನೆ ತುಂಬ ಫೋಟೋ ಇದ್ದಾವೆ ಅನ್ನೋದಕ್ಕೆ ರಾಯರೇ ಕಾರಣ. ರಾಯರನ್ನ ನಂಬಿ ನಾನು ತುಂಬ ರಾಯರನ್ನ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅತಿ ಹೆಚ್ಚು ಪ್ರೀತಿಸ್ತಾ ಇದ್ದೆ ರಾಯರನ್ನ. ತುಂಬ ಕಷ್ಟಗಳು ಕೂಡ ಬರೋದು. ರಾಯರೇ ನಾನು ಇಷ್ಟೆಲ್ಲ ನಿಷ್ಠೆಯಿಂದ ಪೂಜೆ ಮಾಡಿದ್ರು ಯಾಕಪ್ಪ ನನಗೆ ಇಷ್ಟೊಂದು ಕಷ್ಟ ಕೊಡ್ತೀರಾ ಅಂತಂದಾಗ ನನ್ನ ಮನಸ್ಸಿಗೆ ಅನಿಸಿದ್ದು ಇವಾಗ ಗೊತ್ತಾಗ್ತಿದೆ. ರಾಯರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ನಾನು ಎಷ್ಟೇ ಕಷ್ಟ ಕೊಟ್ಟರು ನನ್ನ ಮಗಳು ನನ್ನನ್ನು ಪೂಜಿಸ್ತಾಳ ಇಲ್ಲ ಬಿಡ್ತಾಳ ಅನ್ನೋ ಒಂದು ಪರೀಕ್ಷೆನ ರಾಯರು ನಮಗೆ ಫಸ್ಟು ಆ ಪರೀಕ್ಷೆನ ಕೊಡ್ತಾರೆ. ಆ ನಂತರ ನಮ್ಮ ಜೊತೇಲಿ ಯಾರು ಇರ್ತಾರೋ, ನಮ್ಮ ಜೊತೆಲೇ ಇದ್ದು ನಮಗೆ ಯಾರು ಕೇಟ ಬಯಸ್ತಾರೋ ರಾಯರು ಮೊದಲು ಅವ್ರನ್ನ ನಮ್ಮ ಜೀವನದಲ್ಲಿ ಡಿಲೀಟ್ ಮಾಡ್ತಾರೆ. ನಾವು ಅಂದ್ಕೊತೀವಿ ಅಯ್ಯೋ ಇವ್ರು ನಮ್ಮಿಂದ ದೂರ ಆದರು, ಅವ್ರು ನಮ್ಮಿಂದ ದೂರ ಆದರು. ಇಲ್ಲ, ಅದು ರಾಯರೇ ದೂರ ಮಾಡಿದ್ದು. ಯಾಕೆಂದರೆ ನಮ್ಮ ಮುಂದೆ ಚೆನ್ನಾಗಿ ಕಾಣಿಸ್ತಾರೆ, ನಮ್ಮ ಹಿಂದೆನೇ ನಮಗೆ ಚೂರಿನ ಹಾಕ್ತಾರೆ, ಬೆನ್ನಿಂದೆ ಚೂರಿ ಹಾಕ್ತಾರೆ. ಅಂಥವ್ರನ್ನ ರಾಯರು ಮೊದಲು ನಮ್ಮಿಂದ ಡಿಲೀಟ್ ಮಾಡ್ತಾರೆ, ನಮ್ಮನ್ನು ತೆಗೆದಾಕ್ತಾರೆ. ಆ ನಂತರ ರಾಯರು ನಮಗೆ ಪರೀಕ್ಷೆ ಕೊಡ್ತಾರೆ. ಎಷ್ಟೇ ಕಷ್ಟ ಬರಲಿ ರಾಯರೇ ನಾನು ನಿಮ್ಮ ಪಾದ ಹಿಡ್ದಿದ್ದೀನಿ, ನನಗೆ ಎಂಥದ್ದೇ ನೋವು ಬರಲಿ ನಾನು ನಿಮ್ಮ ಪಾದ ಹಿಡ್ದಿದ್ದೀನಿ ಕಣಪ್ಪ, ನಾನು ನಿನ್ನ ಯಾವತ್ತೂ ಪೂಜೆ ಮಾಡೋದು ಬಿಡಲ್ಲ, ನೀವು ಕೊಡಿ ರಾಯರೇ, ಎಷ್ಟು ಕಷ್ಟ ಕೊಡ್ತೀರೋ ಕೊಡಿ, ಆ ಪರೀಕ್ಷೆಯಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅಂತ ನೀವು ನಂಬಿಕೆ ಇಟ್ಟು ರಾಯರನ್ನ ಪೂಜೆ ಮಾಡ್ಕೊತ ಬನ್ನಿ. ಖಂಡಿತವಾಗ್ಲೂ ರಾಯರು ನಿಮಗೆ ಒಳ್ಳೇದು ಮಾಡ್ತಾರೆ. ರಾಯನ ನಾನು ಟಿ ವಿಲಿ ಬರೋ ಸ್ಕ್ರೀನಲ್ಲಿ ಪೂಜೆ ಮಾಡುವಾಗ ನಾನು ಬಾಡಿಗೆ ಮನೆಯಲ್ಲಿ ಇದ್ದಿದ್ದು. ಇವತ್ತು ನನ್ನ ಸ್ವಂತ ಮನೆಯಲ್ಲಿ ನಾನು ನೆಲೆ ಊರಿದ್ದೀನಿ. ಅದಕ್ಕೆ ಕಾರಣ ರಾಯರು. ಪ್ರತಿ ಏಕಾದಶಿಲೂ 3 ದಿನ ಉಪವಾಸ ಇದ್ದು ರಾಯರ ಸೇವೆ ಮಾಡ್ತಾ, ರಾಯರ ಪೂಜೆ ಮಾಡ್ತಾ ಬರ್ತಾ ಇದ್ದರೆ ಖಂಡಿತವಾಗ್ಲೂ ನಾವು ಎಷ್ಟೇ ಕಷ್ಟದಲ್ಲಿದ್ದರೂ ರಾಯರು ನಮ್ಮನ್ನು ಮೇಲೆ ತಂದೇ ತರ್ತಾರೆ. ಅದಕ್ಕೂ ಮುಂಚೆಗೆ ನಮಗೆ ಪರೀಕ್ಷೆಗಳ್ನ ಕೊಡ್ತಾರೆ. ಆ ಪರೀಕ್ಷೆಯಲ್ಲಿ ನಾವು ಗೆಲ್ಲೇಬೇಕು. ಗೆದ್ದಾಗಲೇ ನಮಗೆ ರಾಯರು ಒಳ್ಳೆ ಜೀವನನ ನಮಗೆ ಆರಿಸಿ ಕೊಡ್ತಾರೆ. ರಾಯರನ್ನ ನಂಬಿದ ಮೇಲೆ ನಾವು ಒಂದು ಮನೆ ಮಾಡಿದ್ದೀವಿ. ರಾಯರ ಶ್ರೀ ಗುರು ರಾಯರ ಹೋಟೆಲ್ ಅಂತ, ರಾಯರ ಹೋಟೆಲ್ ಅಂತಲೇ ಒಂದು ಓಪನ್ ಮಾಡಿದ್ದೀವಿ. ಹಂಗಿದ್ರೆ ರಾಯರ ಪವಾಡನೇ ಅಲ್ವಾ. ನಮ್ಮ ಹತ್ರ ದುಡ್ಡೇ ಇರಲಿಲ್ಲ ಅಂಥ ಟೈಮಲ್ಲಿ ಮನೆ ಕಟ್ಟಿದ್ವಿ, ಒಂದು ಹೋಟ್ಲು ಮಾಡಿದ್ದೀವಿ, ಒಳ್ಳೆ ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಓದಿಸ್ತಾ ಇದ್ದೀವಿ. ಇಷ್ಟಕ್ಕೆಲ್ಲ ರಾಯರೇ ಕಾರಣ. ಎಷ್ಟೇ ಕಷ್ಟ ಬರಲಿ ರಾಯರೇ ನಿನ್ನ ಪಾದ ಹಿಡ್ದಿದ್ದೀನಿ ಅಂತ ರಾಯರ ಪಾದ ಹಿಡೀರಿ. ಏನೂ ಕೆಲಸ ಆಗ್ತಿಲ್ಲ, ಮೈಂಡೆಲ್ಲ ಬ್ಲಾಕ್ ಆಗಿದೆ, ನಮಗೇನು ಮಾಡೋಕ್ಕೂ ಮುನ್ನುಗ್ಗಕ್ಕೆ ಆಗ್ತಿಲ್ಲ ಎಂದಾಗ ಒಂದು ಸಲ ಮಂತ್ರಾಲಯಕ್ಕೆ ನೀವು ಹೋಗ್ಬಿಟ್ಟು ಬನ್ನಿ. ನಮಗೆ ಏನೇ ತಡೆ ಇದ್ರೂ ರಾಯರ ದರ್ಶನ ಮಾಡಿದ ತಕ್ಷಣ ಆಚೆ ಬಂದಾಗಲೇ ನಮ್ಗೆ ಆ ಪಾಪ ಕರ್ಮಗಳೆಲ್ಲ ಹೋಗುತ್ತೆ. ನಾವೇನೇ ಪಾಪ ಆಗಲಿ, ಮುಂದೆ ಜನ್ಮದಲ್ಲಿ ನಾವೇನೇನು ಕರ್ಮಗಳು ಮಾಡಿರ್ತೀವೋ ಅದನ್ನೆಲ್ಲ ಹೋಗಬೇಕು ಅಂತಂದರೆ ನಾವು ಮಂತ್ರಾಲಯಕ್ಕೆ ಹೋಗಬೇಕು. ರಾಯರೆಷ್ಟೇ ನಮಗೆ ಕಷ್ಟ ಕೊಟ್ಟರೂ ಕೂಡ ನಾವು ರಾಯರೇ ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಅವ್ರ ಸೇವೆ ಪೂಜೆ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ರಾಯರು ನಮಗೆ ಪ್ರಸಾದನೂ ಕೊಡ್ತಾರೆ. ರಾಯರು ನಮ್ಮನೆಗೆ ಒಲಿತಾರೆ. ರಾಯರು ನಮ್ಮ ಜೊತೇಲಿ ಯಾವಾಗಲೂ ಇರ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಪ್ರತಿದಿನ ರಾಯರನ್ನ ಹೇಳ್ತಾ ಬನ್ನಿ. ನೀವೇನೇ ಮನೆಯಿಂದ ಆಚೆ ಹೋಗುವಾಗ ರಾಯರ ಮಂತ್ರಾಕ್ಷತೆ ಕೈಲಿ ಇಟ್ಕೊಂಡು ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಅಂತ ರಾಯರ ಇಷ್ಟವಾದ ಮಂತ್ರನ ಹೇಳ್ಕೊಳ್ತಾ ಬಂದರೆ ಖಂಡಿತವಾಗ್ಲೂ ರಾಯರು ನಮಗೆ ಒಲಿತಾರೆ. ರಾಯರಿದ್ದಾರೆ. ರಾಯರನ್ನ ನಂಬಿ ಕೆಟ್ಟವ್ರು ಈ ಜಗತ್ತಲ್ಲಿ ಯಾರೂ ಇಲ್ಲ. ರಾಯರನ್ನ ನಂಬದಲೇ ಕೆಡೋರು ತುಂಬ ಜನ ಇದ್ದಾರೆ. ಅದಕ್ಕೆ ನಾನು ಇಷ್ಟರಲ್ಲಿ ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ರಾಯರು ನಿಮ್ಗೇನೂ ಕೆಲಸ ಆಗ್ತಾಯಿಲ್ಲ, ತಡೆ ಬರ್ತಾಯಿದೆ, ನಮಗೇನು ಮಾಡೋದಕ್ಕೂ ಆಗ್ತಾಯಿಲ್ಲ ಅಂದಾಗ ನಿಮ್ಮ ಕೈ ಮುಗಿತೀನಿ, ಒಂದು ಸಲ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬನ್ನಿ. ನಂಬಿ, ಪೂರ್ಣ ನಂಬಿ, ರಾಯರನ್ನ ಪರಿಪೂರ್ಣ ನಂಬಿ.